ಶೃಂಗೇರಿಯಿಂದ ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನಲ್ಲಿರುವ ಹರಿಹರಪುರಕ್ಕೆ ಹೊರಟಿದ್ದೇವೆ. ಶೃಂಗೇರಿಯಿಂದ ಪ್ರತಿ 5 ನಿಮಿಷಕ್ಕೆ ಹರಿಹರಪುರಕ್ಕೆ ನಿಮಗೆ ಬಸ್ ಸಿಗತ್ತೆ. ಹರಿ ಮತ್ತು ಹರನ ದೇವಾಲಯಗಳು ಅಂದ್ರೆ ವಿಷ್ಣು ಮತ್ತೆ ಶಿವನ ದೇವಾಲಯ ಇರುವ ಕಾರಣ ಈ ಸ್ಥಳಕ್ಕೆ ಹರಿಹರಪುರ ಎಂಬ ಹೆಸರು ಬಂದಿದೆ. ಆದಿಶಂಕರರು ಶೃಂಗೇರಿಯ ಹತ್ತಿರವೇ ಶ್ರೀಚಕ್ರವನ್ನು ಸ್ಥಾಪಿಸಲ್ಪಟ್ಟಂತ ಇನ್ನೊಂದು ಕ್ಷೇತ್ರ ಇದು. ಪುರಾಣದ ಪ್ರಕಾರ ಇದಕ್ಕೆ ದಕ್ಷ ಕ್ಷೇತ್ರ ಮತ್ತು ಕಪಾಲ ಅಂತಾನೂ ಕರಿತಾ ಇದ್ರು. ಈಗ ನಾವು ನೋಡ್ಲಿಕ್ಕೆ ಹೊರಟಂತ ದೇವಸ್ಥಾನ ಶ್ರೀ ಶಾರದಾ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಹರಿಹರಪುರ. ಶೃಂಗೇರಿಯಿಂದ 23 ಕಿಲೋಮೀಟರ್ ದೂರ ಇರುವಂತ ಈ ದೇವಾಲಯದ ಮಾಹಿತಿ ನಿಮಗೆ ಆನ್ಲೈನ್ನಲ್ಲಿ ಅಷ್ಟೊಂದು ಸಿಗೋದಿಲ್ಲ. ನಾವು ದೇವಾಲಯದ ಒಳಗೆ ಪ್ರವೇಶಿಸ್ತಾ ಇದ್ದಂತೆ ಆಂಜನೇಯನ ದೊಡ್ಡ ಪ್ರತಿಮೆಯು ನಮ್ಮನ್ನ ಸ್ವಾಗತಿಸುತ್ತೆ. ಇದಕ್ಕೆ ಇಷ್ಟಸಿದ್ಧಿ ಆಂಜನೇಯ ಅಂತ ಸಹ ಕರೀತಾರೆ. ಭಕ್ತರು ತಮ್ಮ ಕೈಯಲ್ಲಿ ಒಂದು ತೆಂಗಿನಕಾಯಿಯನ್ನ ಮೇಲ್ಮುಖವಾಗಿ ಹಿಡಿದು ಶ್ಲೋಕವನ್ನು ಶ್ರದ್ಧಾಭಕ್ತಿಯಿಂದ ಪಠಿಸಿ 16 ಪ್ರದಕ್ಷಿಣೆಗಳನ್ನ ಮಾಡಿ ತೆಂಗಿನಕಾಯಿಯನ್ನು ಒಡೆಯದೆ ಸ್ವಾಮಿಗೆ ಸಮರ್ಪಿಸಿ ನಿಜಪಾದ ದರ್ಶನ ಮಾಡಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡರೆ ಭಕ್ತರ ಕೋರಿಕೆ ಈಡೇರುತ್ತದೆ ಎನ್ನುವಂತ ನಂಬಿಕೆ ಇದೆ. ಇಲ್ಲಿ ನೀವು ಆಂಜನೇಯ ಸ್ವಾಮಿಯ ನಿಜಪಾದವನ್ನು ನೋಡಬಹುದು ಹಾಗೂ ಪ್ರತಿಮೆಯ ತಳದಲ್ಲಿ ಆಮೆಯ ಶಿಲ್ಪವನ್ನು ಸಹ ಕಾಣಬಹುದು. ಇಲ್ಲಿ ಆಂಜನೇಯನನ್ನ ಕೂರಿಸುವ ಮೊದಲು ಜಗದೂರುಗಳ ಪಾದದ ಅಚ್ಚನ್ನಿಡುವಂತಹ ಒಂದು ತೀರ್ಮಾನ ಮಾಡಿದ್ರು. ಆದರೆ ಕ್ರೇನ್ ಮುಖಾಂತರ ಹನುಮಂತನನ್ನ ಇಳಿಸಬೇಕಾದ್ರೆ ಹನುಮಂತನ ಪಾದದ ಅಚ್ಚೆ ಮೂಡಿ ಬಂತು ಅಂತ ಹೇಳ್ತಾರೆ. ಜಯ ಹನುಮಾನ ಜ್ಞಾನ ಗುಣ ಸಾಗರ ಜಯ ಕಪೀಶತಿ. ಆಂಜನೇಯನ ದರ್ಶನ ಮಾಡಿಕೊಂಡು ಈಗ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗೋಕ್ ದಾರಿ ಇದೆ. ಇಲ್ಲಿಂದ ನಾವೀಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಹೀಗೆ ದೇವಸ್ಥಾನಕ್ಕೆ ಹೋಗ್ತಾ ಇರುವಾಗ ಅಲ್ಲಿ ಕುದುರೆ ಒಂದನ್ನು ಕಟ್ಟಿದ್ದಾರೆ. ರಾಮ ಅಂತ ಅದರ ಹೆಸರು. ಈ ಕ್ಷೇತ್ರದಲ್ಲಿ ಅಗಸ್ತ್ಯ ಮುನಿಗಳು ತ್ರೇತಾಯುಗದ ಸಮಯದಲ್ಲಿ ಒಲಿಸಿಕೊಂಡಿರುವ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ಸುಮಾರು 1000 ವರ್ಷಗಳ ಇತಿಹಾಸ ಇರಬಹುದು. ಶಂಕರಾಚಾರ್ಯರು ತಮ್ಮ ಪ್ರವಾಸದ ಸಂದರ್ಭದಲ್ಲಿ ಈ ಸ್ಥಳಕ್ಕೆ ಭೇಟಿ ನೀಡಿದಾಗ ಇಲ್ಲಿನ ಪ್ರಶಾಂತ ಪರಿಸರವನ್ನು ಆನಂದಿಸುತ್ತಾ ಸ್ಥಳದ ಸುತ್ತಲೂ ದೈವಿಕ ಕಂಪನಗಳನ್ನು ಅನುಭವಿಸುತ್ತಾ ಶ್ರೀಚಕ್ರವನ್ನು ಹಾಗೂ ಶಾರದಾಂಬೆ ವಿಗ್ರಹವನ್ನು ಸ್ಥಾಪಿಸಿದರು. ತುಂಗಾ ನದಿಯ ತಟದಲ್ಲಿರುವ ಈ ಸ್ಥಳವನ್ನ ಧರ್ಮಪೀಠ ಅಂತ ಸಹ ಕರೀತಾರೆ. ಈ ಲಕ್ಷ್ಮೀ ನರಸಿಂಹ ದೇವಸ್ಥಾನ 40 ಅಡಿ ಎತ್ತರ ಇರುವಂಥದ್ದು ಸಂಪೂರ್ಣ ಶಿಲಾಮಯವಾಗಿದೆ. ಈ ಕಲ್ಲಿನ ಮೇಲಿಟ್ಟು ಕಟ್ಟಿದ್ದಾರೆ. ದಕ್ಷ ಯಜ್ಞದ ಪ್ರಸಿದ್ಧ ದಂತಕಥೆಯ ಪ್ರಕಾರ ಸತೀದೇವಿಯ ಸೋಲಿನಿಂದ ಕೋಪಗೊಂಡ ಮಹಾಶಿವನು
ವೀರಭದ್ರನಿಗೆ ದಕ್ಷ ಪ್ರಜಾಪತಿಯನ್ನು ಕೊಲ್ಲಿಕ್ಕೆ ಆದೇಶಿಸುತ್ತಾನೆ. ಋಷಿಗಳು ಮತ್ತು ಇತರ ಭಕ್ತರ ಪ್ರಾರ್ಥನೆಗೆ ಭಗವಂತನು ದಕ್ಷ ಪ್ರಜಾಪತಿಯನ್ನು ಮನ್ನಿಸಿ ಮೇಕೆಯ ತಲೆಯೊಂದಿಗೆ ಬದುಕಿಸುತ್ತಾನೆ. ಈ ಅಧ್ಯಾಯದ ಕೊನೆಯಲ್ಲಿ ಶಿವನು ಸ್ವತಃ ಯಜ್ಞಕುಂಡದಿಂದ ಹೊರಬಂದು ನೆರೆದಿದ್ದ ಎಲ್ಲರನ್ನೂ ಆಶೀರ್ವದಿಸಿದನು ಎಂಬಂಥ ಕಥೆ ಇದೆ. ಹೀಗೆ ಭಗವಾನ್ ಶಿವನು ಯಜ್ಞ ಪುರುಷನಾಗಿ ವಾಸಿಸುವ ಪವಿತ್ರ ಭೂಮಿಯಾಗಿರುವುದರಿಂದ ಈ ಸ್ಥಳವು ಯಜ್ಞ ಹೋಮಗಳನ್ನು ಮಾಡಲಿಕ್ಕೆ ಅತ್ಯಂತ ಮಂಗಳಕರ ಹಾಗೂ ಪರಿಣಾಮಕಾರಿ ಸ್ಥಳವಾಗಿದೆ.